ಇವರು ದುಡಿದು ಸಂಪತ್ತು ಕಲೆ ಹಾಕಲು ಹೋದವರಲ್ಲ, ಆತ್ಮಗಳನ್ನು ಉಳಿಸಲು ತಮ್ಮ ಜೀವನವನ್ನೇ ಅರ್ಪಿಸಿದವರು. ಹೌದು, ಇದು ವಿಶ್ವದಾದ್ಯಂತ ಸುವಾರ್ತೆಯ ಬೆಳಕು ಹಂಚಿದ ಕ್ರಿಶ್ಚಿಯನ್ ಮಿಷನರಿಗಳ ಬದುಕಿನ ಕಥೆಗಳು. ಶ್ರದ್ಧೆಯ, ತ್ಯಾಗದ ಮತ್ತು ಧೈರ್ಯದ ಶ್ರೇಷ್ಠ ಉದಾಹರಣೆಗಳು. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ದೇವರ ಕರೆಯನ್ನು ಕೇಳಿದವರು, ಆತ್ಮಗಳನ್ನು ಉಳಿಸಲು ದುಃಖ ಸಹಿಸಿದವರು, ದೇಶ, ಕುಟುಂಬ, ಸ್ವಂತ ಪ್ರಾಣ ಎಲ್ಲವನ್ನೂ ತ್ಯಾಗ ಮಾಡಿದವರು. ಅವರ ಕನಸು ಒಂದು ಮಾತ್ರ, ಸುವಾರ್ತೆಯನ್ನು ವಿಶ್ವದ ಕೊನೆಯವರೆಗೂ ತಲುಪಿಸುವುದು. ಅವರ ಜೀವನವು ನಮಗೆ ತ್ಯಾಗ, ಪ್ರಾರ್ಥನೆ ಮತ್ತು ನಂಬಿಕೆಯಿಂದ ಜೀವನ ಸಾಗಿಸುವ ಪಾಠವನ್ನು ಕಲಿಸುತ್ತಿದೆ. ಇವು ಕ್ರಿಶ್ಚಿಯನ್ ಮಿಷನರಿಗಳ ಸತ್ಯ ಕಥೆಗಳು. ಹಲೋ ಸ್ನೇಹಿತರೆ, ಪ್ರೇರಣಾದಾಯಕ ಕಥೆಗಳಿಗಾಗಿ ನನ್ನ ಚಾನಲ್ಗೆ ಸ್ವಾಗತ. ಸಾವಿರದ 1903ರಲ್ಲಿ ಜನಿಸಿದ ಇವರದು ಪಂಜಾಬ್ನ ಶ್ರೇಷ್ಠ ಧಾರ್ಮಿಕ ಕುಟುಂಬ. ಹಳೆಯ ಸಂಪ್ರದಾಯಗಳನ್ನೆಲ್ಲ ಪಾಲಿಸುವ ಶುದ್ಧ ಸಿಖ್ ಮನೆತನದವರು. ಇವರು ಇಂಜಿನಿಯರ್ ಆಗಬೇಕೆಂಬ ಕನಸು ಹೊಂದಿದವರಾಗಿದ್ದರು. ಆದರೆ ಅವರೊಳಗಿನ ಆತ್ಮದ ಓಟ ಬೇರೆ ದಿಕ್ಕಿನಲ್ಲಿ ಓಡುತ್ತಿತ್ತು. ಇವರು ಮಿಷನರಿ ಶಾಲೆಯಲ್ಲಿ ಓದುತ್ತಿದ್ದಾಗ ಬೈಬಲ್ ಪುಸ್ತಕ ಮೊದಲ ಬಾರಿಗೆ ಕಣ್ಣಿಗೆ ಕಾಣಿಸಿತು. ಆದರೆ ಬೈಬಲನ್ನು ಅವರು ಬಹು ಕಠಿಣವಾಗಿ ನಿರಾಕರಿಸಿದರು. ನಮ್ಮ ದೇವರು ನಮಗೆ ಇದ್ದಾನೆ, ನಮಗೆ ನಿಮ್ಮ ಕ್ರಿಸ್ತನ ಅವಶ್ಯಕತೆ ಇಲ್ಲ, ಹೀಗೆ ಯೋಚಿಸಿದವರು ಈ ವ್ಯಕ್ತಿ. ಆದರೆ ಆತ್ಮದಲ್ಲಿ ಒಂದರ ಪ್ರಭಾವ ಚಿಂಚುಳ್ಳಿಯಂತೆ ನುಗ್ಗಿತು. ಅವರು ಮಿತಿಮೀರಿ ಕಲಿತ ವಿಜ್ಞಾನ, ಬುದ್ಧಿವಾದಗಳು, ಬೋಧನೆಗಳು ಎಲ್ಲವೂ ಅತೃಪ್ತಿ ನೀಡುತ್ತಿತ್ತು. ಒಂದು ಸತ್ಯದ ಹಸಿವು ಒಂದು ನಿಜವಾದ ದೇವರ ಅನ್ವೇಷಣೆಗೆ ದಾರಿ ಮಾಡಿಕೊಡ್ತು. ಒಂದು ದಿನ ಲಾಹೋರ್ ನಗರದಲ್ಲಿದ್ದ ಕಾಲೇಜಿನಲ್ಲಿ ಓದುತ್ತಿರುವಾಗ ಒಬ್ಬ ಬ್ರಿಟಿಷ್ ಕ್ರೈಸ್ತನೊಬ್ಬನಿಂದ ಬೈಬಲ್ ಅವರ ಕೈ ತಲುಪಿತು. ಮೊದಲಿಗೆ ತಿರಸ್ಕರಿಸಿದರು. ನಂತರ ಒಂದು ರಾತ್ರಿ ತೀವ್ರ ಆಸಕ್ತಿಯಿಂದ ಬೈಬಲನ್ನು ಓದಲು ಶುರು ಮಾಡಿದರು. ಆ ರಾತ್ರಿಯೂ ಆ ಪಾಠವೋ ಆ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಅವರು ಬೈಬಲ್ ಓದುವಾಗ ಹಠಾತ್ ಯೋಹಾನನು 14:6 ನಾನೇ ಮಾರ್ಗ, ಸತ್ಯ ಮತ್ತು ಜೀವ ಎಂಬ ವಾಕ್ಯ ಅವರ ಹೃದಯವನ್ನು ತಟ್ಟಿತು. ಅವರ ಹೃದಯದಲ್ಲಿ ಒಂದು ಶಬ್ದ ಮೊಳಗಿತು, ನೀನು ಇನ್ನಷ್ಟು ನನ್ನನ್ನು ಹುಡುಕಲು ಬಯಸುವೆಯಾ, ಇಲ್ಲವೇ ನಿನ್ನ ಈ ಹಂಬಲವನ್ನು ಈ ದಿನವೇ ಮುಕ್ತಾಯಗೊಳಿಸುವೆಯಾ ಎಂದು. ಅವರು ತಮ್ಮ ಕೋಣೆಯ ಒಳಗಡೆ ಮೊಣಕಾಲು ಕುಳಿತುಕೊಂಡು ಪಾಪ ಭಾವದಿಂದ ನಡುಗುತ್ತಾ ಹೃದಯ ಭರಿತವಾಗಿ ಹೇಳಿದರು, ಕ್ರಿಸ್ತನೇ, ನೀನೇ ನನ್ನ ದೇವರಾಗಿದ್ದರೆ ನನ್ನನ್ನು ಕಾಪಾಡು. ಕೂಡಲೇ ಪವಿತ್ರಾತ್ಮ ಅವರೊಳಗೆ ಕೆಲಸ ಮಾಡಿದಂತೆ ತೋಚಿತು. ಅವರ ಜೀವನವೇ ಬದಲಾಗಿತ್ತು. ಆದರೆ ಈ ಸತ್ಯವನ್ನು ತಾಯಿ ತಂದೆಗೆ ತಿಳಿಸಿದಾಗ ತೀವ್ರ ತಿರಸ್ಕಾರ ಎದುರಿಸಿದರು. ನೀನು ನಮ್ಮ ಧರ್ಮವನ್ನು ಕಿಂಚಪಡಿಸುತ್ತಿದ್ದೀಯಾ ಎಂದು ಕೇಳಿದ ತಾಯಿಯ ಕಣ್ಣುಗಳಲ್ಲಿ ನಿರಾಕರಣೆ. ಅವರನ್ನು ಮನೆಯಿಂದ ಹೊರಹಾಕಲಾಯಿತು. ಆದರೆ ಹಿಂದೇಟು ಹಾಕಲಿಲ್ಲ. ಅವರು ತಮ್ಮ ಕೈಯಲ್ಲಿ ಬೈಬಲ್ ಹಿಡಿದು ದೇವರ ಸೇವೆಗೆ ಪಣತೊಟ್ಟರು. ಪಂಜಾಬ್, ದೆಹಲಿ, ಬಾಂಬೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಸ್ಫೂರ್ತಿದಾಯಕ ಮಾತುಗಳಿಂದ ಹಸಿವುಳ್ಳ ಆತ್ಮಗಳಿಗೆ ಜೀವದ ದೀಪವನ್ನು ಬೆಳಗಿಸಿದರು. ಇವರು ಭಾರತದಲ್ಲಿ ಪ್ರಸಿದ್ಧ ದೇವರ ಸೇವಕರಾಗಿದ್ದರು. ಅವರು ಹಾಡಿ ಪ್ರಾರ್ಥಿಸುತ್ತಾ ಜನರನ್ನು ದೇವರ ರಾಜ್ಯದ ಕಡೆಗೆ ಸೆಳೆಯುತ್ತಿದ್ದರು. ಅವರ ಸತ್ಯೋಪದೇಶ, ತೀವ್ರ ಪ್ರಾರ್ಥನೆಗಳು ಲಕ್ಷಾಂತರರನ್ನು ಕ್ರಿಸ್ತನ ಕಡೆಗೆ ಸೆಳೆಯಿತು. ಅವರು ಸ್ಥಾಪಿಸಿದ ಹೆಬ್ರೋನ್ ಫೆಲೋಶಿಪ್ ಆಂಧ್ರ ಪ್ರದೇಶದಲ್ಲಿ ನೂರಾರು ಸಭೆಗಳು ಹುಟ್ಟಲು ಕಾರಣವಾಯಿತು. ಅವರು ಊಟ ನೀರು ತ್ಯಜಿಸಿ ಮತ್ತು ಯಾವುದೇ ಸಂಭಾವನೆ ಬೇಡದೆ ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಅವರ ನಿಧನಕ್ಕೂ ಮುಂಚೆ ಆಡಿದ ಕೊನೆಯ ಮಾತು, ನಾನು ನನ್ನ ಬದುಕಿನಲ್ಲಿ ಯಾರಿಗೂ ತೊಂದರೆ ನೀಡಿಲ್ಲ, ನನ್ನ ಪ್ರಾರ್ಥನೆ ಈ ದೇಶಕ್ಕಾಗಿ ಮತ್ತು ಈ ಜನರಿಗಾಗಿ. 1990ರಲ್ಲಿ ಅವರು ಈ ಲೋಕ ತ್ಯಜಿಸಿದರು. ಆದರೆ ಅವರ ಆತ್ಮದ ಬೆಳಕು ಇನ್ನೂ ಅನೇಕರಲ್ಲಿ, ಅನೇಕ ಸಭೆಗಳಲ್ಲಿ ಹೊಳೆಯುತ್ತಿದೆ. ಸ್ವಂತ ಮನೆಯಿಂದ ಹೊರಹಾಕಲ್ಪಟ್ಟ ಇವರು ದೇವರ ಮನೆಗೆ ಸಾವಿರಾರು ಮಂದಿಯನ್ನು ಸೇರಿಸಿದ ಮಹಾನಾಯಕನಾಗಿ ಉಳಿದರು. ಇಂಥ ಅದ್ಭುತವಾದ ಸಾಕ್ಷಿಯನ್ನು ಹೊಂದಿದ ಆ ಮಹಾ ದೇವ ಸೇವಕರ ಹೆಸರೇ ಭಕ್ತ್ ಸಿಂಗ್. ಸುಮಾರು 2.5 ಲಕ್ಷ ಜನರು ಭಕ್ತ್ ಸಿಂಗ್ ಅವರ ಅಂತ್ಯಕ್ರಿಯೆಗಾಗಿ ಹಾಜರಾಗಿದ್ದರು. ಇದು ಭಾರತದ ಕ್ರೈಸ್ತರ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ಶ್ರದ್ಧಾಂಜಲಿ ಶೋಭಾಯಾತ್ರೆಯಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಹೆಬ್ರೋನ್ ಚರ್ಚ್ನಿಂದ ನಾರಾಯಣಗೌಡ ಸಮಾಧಿಗೆ ಮುನ್ನಡೆದ ಶವಯಾತ್ರೆಯಲ್ಲಿ ಸಾವಿರಾರು ಮಂದಿ ಬೈಬಲ್ ಹಿಡಿದು ಭಕ್ತ್ ಸಿಂಗ್ ಉಪದೇಶ ಮಾಡಿದ ಪವಿತ್ರ ಶ್ಲೋಕಗಳ ಬ್ಯಾನರ್ಗಳನ್ನು ತೊಡಗಿಸಿಕೊಂಡು ನಡೆದರು.
ದೇವರನ್ನು ಸ್ತುತಿಸಿ ಗಾಯನ ಮಾಡುವ ಮೂಲಕ ಅವರನ್ನು ಗೌರವಿಸಿದರು. ಆ ದಿನ ಅಂಗಡಿಗಳು ಮುಚ್ಚಲ್ಪಟ್ಟವು, ವಾಹನ ಸಂಚಾರ ತಡೆಗೊಳ್ಳಿತು. ಹೈದರಾಬಾದ್ ನಗರವೇ ಒಂದಿಷ್ಟು ಕ್ಷಣ ನಿಂತು ಪ್ರಭುವಿನ ಸೇವಕನಿಗೆ ಗೌರವ ಸಲ್ಲಿಸಿತು. ಇದು ಕೇವಲ ಶವಯಾತ್ರೆಯಲ್ಲ, ಇದು ಕ್ರಿಸ್ತನ ವಿಜಯ ಪಥದ ಪವಿತ್ರ ಮೆರವಣಿಗೆ ಆಗಿತ್ತು ಎಂದು ಹಲವರು ವಿವರಿಸಿದ್ದಾರೆ. ಭಕ್ತ ಸಿಂಗ್ ಅವರು ಎಷ್ಟು ಜನರ ಜೀವನದ ಮೇಲೆ ಪ್ರಭಾವ ಬೀರಿದರು ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಅವರ ಪಾದಚಿಹ್ನೆಗಳಲ್ಲಿ ಇಂದಿಗೂ ನಂಬಿಕೆಯ ರೇಖೆಗಳು ಸಾಗುತ್ತಿವೆ. ಧನ್ಯವಾದಗಳು ನನ್ನ ವಿಡಿಯೋವನ್ನು ನೋಡಲು ಸಮಯ ನೀಡಿದ್ದಕ್ಕಾಗಿ. ಇಂತಹ ಕ್ರೈಸ್ತ ಮಿಷನರಿಗಳ ಜೀವನ ಕಥೆಯನ್ನು ಕೇಳಲು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.